ದೈವ ಸನ್ನಿಧಿಯ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಇಂದಿನ ಕ್ಷೇತ್ರ ದರ್ಶನ ಚಿಕ್ಕಣ್ಣ ಸ್ವಾಮಿ ದೇವಾಲಯ. ಈ ದೇವಾಲಯವು ಕುಣಿಗಲ್ ತುಮಕೂರು ಹೆದ್ದಾರಿಯ ತುಮಕೂರು ಗ್ರಾಮಾಂತರ ಹೆಬ್ಬೂರು ಹೋಬಳಿಯ ಬೈಚೇನಹಳ್ಳಿಯಲ್ಲಿದೆ. ಚಿಕ್ಕಣ್ಣ ಸ್ವಾಮಿ ಹಟ್ಟಿಯಲ್ಲಿ ಸುಮಾರು 500 ವರ್ಷಗಳಿಂದ ನೆಲೆಸಿರುವ ಚಿಕ್ಕಣ್ಣ ಸ್ವಾಮಿ ದೇವರು ಕಾಡುಗೊಲ್ಲರ ಆರಾಧ್ಯ ದೈವ. ಚಿಕ್ಕಣ್ಣ ಸ್ವಾಮಿ ಕೇವಲ ಒಂದು ಜಾತಿಗೆ ಸೀಮಿತವಾಗಿರದೆ ರಾಜ್ಯದ ಎಲ್ಲಾ ವರ್ಗದ ಜನರಿಗೆ ಆಶೀರ್ವಾದ ನೀಡುತ್ತಾ ಬಂದಿದ್ದಾರೆ. ಚಿಕ್ಕಣ್ಣ ಸ್ವಾಮಿಯು ಪಶುಪಾಲಕನಾಗಿದ್ದು ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಮೂಲ ನೆಲೆಯಾಗಿತ್ತು ಎಂದು ತಿಳಿದು ಬಂದಿದೆ. ಕಳ್ಳಂಬೆಳ್ಳ ಕೆರೆಯ ಗದ್ದೆ ಬಯಲಿನಲ್ಲಿ ದನಗಳನ್ನು ಮೇಯಿಸುತ್ತಿರುವ ಸಂದರ್ಭದಲ್ಲಿ ಚಿಕ್ಕಣ್ಣ ಸ್ವಾಮಿ ಮತ್ತು ಮುಸ್ಲಿಂ ಸಮುದಾಯದ ಕೆಲವು ಜನರಿಂದ ಗಲಾಟೆ ಆಯಿತು. ಆ ಗಲಾಟೆಯಲ್ಲಿ ಪಶುಗಳನ್ನು ಉಳಿಸಿ ಹೋರಾಡಿದ ಚಿಕ್ಕಣ್ಣ ಸ್ವಾಮಿ ವೀರಮರಣ ಹೊಂದಿದರು. ಚಿಕ್ಕಣ್ಣ ಸ್ವಾಮಿಯು ಸಂಬಂಧಿಕರು ಕಳ್ಳಂಬೆಳ್ಳ ಗ್ರಾಮ ತೊರೆದು ತುಮಕೂರು ಹೆಬ್ಬೂರು ಹೋಬಳಿಯ ಬಯಲು ಪ್ರದೇಶದಲ್ಲಿ ಗುಡಿಸಲು ಕಟ್ಟಿಕೊಂಡು ಅಲ್ಲಿಯೇ ನೆಲೆಸಿದರು. ಹಾಗೂ ಅಂದಿನಿಂದ ಸ್ವಾಮಿಯನ್ನು ಪೂಜಿಸುತ್ತಾ ಬಂದರು. ಈಗ ಬರುತ್ತಾ ಎಲ್ಲಾ ಧರ್ಮದ ಜನರು ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ದರ್ಶನ ಪಡೆದು ಸ್ವಾಮಿಯ ಬಳಿ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ. ಈ ಕ್ಷೇತ್ರದಲ್ಲಿ ಎಂಥದ್ದೇ ಮಾಟ, ಮಂತ್ರ, ತಂತ್ರ, ಶತ್ರುಕಾಟ, ಕೋರ್ಟ್ ವ್ಯಾಜ್ಯ, ಜನರಿಂದ ಮೋಸ, ಆಸ್ತಿ ನಷ್ಟ ಅನುಭವಿಸಿದ್ದರೆ ಒಮ್ಮೆ ಭೇಟಿ ಕೊಟ್ಟು ಸ್ವಾಮಿಯ ಬಳಿ ನಿಂತು ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಾಕು, ಎಲ್ಲ ಕಷ್ಟಗಳು ತೀರಿ ಹೋಗುತ್ತದೆ. ಸ್ವಾಮಿಯು ಇಲ್ಲಿ ಬರುವ ಭಕ್ತರನ್ನು ಎಂದೂ ಕೈ ಬಿಟ್ಟಿಲ್ಲ. ಶ್ರೀಮಂತ ಬಡವ ಎಂದು ಭೇದ ಭಾವ ಮಾಡದೆ ತನ್ನಲ್ಲಿ ನಂಬಿ ಬರುವ ಭಕ್ತರಿಗೆ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ ಮತ್ತು ಇಲ್ಲಿ ಪ್ರತಿನಿತ್ಯವೂ ಅನ್ನ ಸಂತರ್ಪಣೆ ಆಗುತ್ತದೆ.